ಹಲೋ ಅಸ್ಲಾಂ ವಲೈಕಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಂಜಾನ್ ಹಬ್ಬಗಳಲ್ಲೆಲ್ಲ ಯಾವ ರೀತಿ ಶೀರ್ ಕುರ್ಮಾ ಮಾಡ್ತಾರಂತ ಹೇಳಿ ನಾನು ಸುಲಭ ವಿಧಾನದಲ್ಲಿ ತೋರಿಸ್ತಿದ್ದೇನೆ. ತುಂಬ ಏನು ಕೂಡ ಕೆಲಸನೇ ಇಲ್ಲ. ನೀವು ಅಂದ್ಕೊಳ್ತಿರ್ಬೋದು ಮುಸ್ಲಿಂ ಮನೆಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ, ನಮಗೂ ಕೂಡ ಆಸೆ ಆಗುತ್ತೆ ಆ ರೀತಿ ಸ್ವೀಟನ್ನು ಮಾಡಿ ತಿನ್ನಬೇಕಂತ ಹೇಳಿ ನೀವು ಅಂದ್ಕೊಂಡಿರ್ತೀರ. ತುಂಬಾ ಈಸಿ, ಏನು ಕೂಡ ಕಷ್ಟ ಅಲ್ಲ. ನಾನು ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಹೇಳಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಡ್ರೈ ಫ್ರೂಟನ್ನು ತೊಗೊಂಡಿದ್ದೇನೆ ನೋಡಿ. ಇದು ಮಗಜ್ ಅಂತ ಹೇಳ್ತಾರೆ, ವಾಟರ್ ಮೆಲನ್ ಸೀಡ್ಸ್ ಇದೆ ಅಲ್ವಾ ಅದು. ನಂತರ ಗೋಡಂಬಿ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ತೊಗೊಂಡಿದ್ದೇನೆ. ಇಲ್ಲಿ ನಾನು ಪಿಸ್ತಾನ ಸ್ವಲ್ಪ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಮತ್ತು ಬಾದಾಮ್ ಕೂಡ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ಒಂದು 4 ಗಂಟೆಗಳ ಕಾಲ ಆದರೂ ನೆನೆಸಿಟ್ಕೊಳ್ಳಿ, ಅಥವಾ 1 ಅವರ್ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೂ ಕೂಡ ಅದು ಕೂಡ ಆಗುತ್ತೆ. ಇಲ್ಲಿ ನೋಡಿ ನಾನು ಎಲ್ಲವನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ, ದ್ರಾಕ್ಷಿ ಒಂದನ್ನು ಬಿಟ್ಟು. ಇವಾಗ ನೋಡಿ ಎಲ್ಲ ಬಾದಾಮನ್ನು ನಾನು ಈ ರೀತಿ ಉದ್ದ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೆ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಪಿಸ್ತಾನ ಕೂಡ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತೇನೆ. ಈ ವಾಟರ್ ಮೆಲನ್ ಸೀಡ್ಸ್ ಇದೆ ಅಲ್ವಾ, ಇದು ನೆಂದ ನಂತರ ನೀರನ್ನೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಮತ್ತು ಗೋಡಂಬಿಯನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಪಿಸ್ತಾ ಮತ್ತು ಬಾದಾಮನ್ನು ಕೂಡ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಇದು ಸೆವೈ ಅಂತ ಹೇಳ್ತಾರೆ, ಸೇವೆ ಅಂತ ಕೂಡ ಕರಿತಾರೆ. ನಾವು ನಮ್ಮ ಉರ್ದು ಭಾಷೆಯಲ್ಲಿ ನಾವು ಸೆವೈ ಅಂತ ಕರಿತೇವೆ, ಸೇವೆ ಅಂತ ಹೇಳಿ. ಇವಾಗ ನೋಡಿ ಇದು ತೆಳ್ಳಗೆ ಇರುತ್ತಲ್ವ, ತುಂಬಾ ತೆಳ್ಳಗೆ ಸಿಗುತ್ತೆ. ಆ ಸೇವೆಯನ್ನು ನೀವು ಯೂಸ್ ಮಾಡ್ಕೊಳ್ಬೇಕು. ದಪ್ಪ ಶಾವಿಗೆ ಹೇಳ್ತಾರಲ್ವ, ಅದನ್ನು ಯೂಸ್ ಮಾಡ್ಕೊಳ್ಬೇಡಿ. ಆ ದಪ್ಪ ಶೇವಿಗೆ ಯೂಸ್ ಮಾಡಿದರೂ ಕೂಡ ಏನು ಕೂಡ ತೊಂದರೆ ಏನಿಲ್ಲ, ಅಂದರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಆದರೆ ಸ್ವಲ್ಪ ದಪ್ಪ ಅಲ್ವಾ, ಅದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ, ದಪ್ಪ ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು 1 ಕಪ್ ಅಷ್ಟು, ಅಂದರೆ ಇಲ್ಲಿ 1 ಮುಷ್ಟಿಯಷ್ಟು, ನನ್ನ ಕೈಯಿಂದ 1 ಮುಷ್ಟಿ ಆಗುವಷ್ಟು ಇಲ್ಲಿ ನಾನು ಸಪೂರ ತೆಳ್ಳಗಿರುವ ಸೇವೆಯನ್ನು ತೊಗೊಂಡು ಮುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ನೋಡಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ನಾನು ಒಂದು 7-8 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಂದೇ ಸಾರಿ ನಾನು ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೇನೆ. ನಂತರ ಇದು ಎಲ್ಲ ಡ್ರೈ ಫ್ರೂಟ್ ಇತ್ತಲ್ವ ಕಟ್ ಮಾಡಿ ಇಟ್ಕೊಂಡದ್ದು, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕ್ರಂಚಿನೆಸ್ ಇರಬೇಕು, ಮಾತ್ರ ತುಂಬ ಕಲರ್ ಚೇಂಜ್ ಕೊಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಸಾಕು. ಇದು ನೆನೆಸಿರ್ತೇವಲ್ವ, ಅದಕ್ಕೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಡ್ರೈ ಫ್ರೂಟ್ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಲಾಸ್ಟಿಗೆ ಇನ್ನೇನು ತೆಗೆದು ಬಿಡ್ತೇವಂತ ಹೇಳುವಷ್ಟರಲ್ಲಿ ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡ್ಬಿಟ್ಟು ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೆಗೆದುಬಿಟ್ರೆ ಸಾಕು. ಯಾಕಂದರೆ ತುಂಬ ದಪ್ಪ ಆಗೋ ತನಕ ನಿಲ್ಲಬೇಡಿ ಅದನ್ನು. ನಂತರ ಇವಾಗ ಡ್ರೈ ಫ್ರೂಟನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೇನೆ. ನಂತರ ನಾವು ಸೇವೆಯನ್ನು ತೊಗೊಂಡಿದ್ವಲ್ಲ, ಅದನ್ನು ಕೂಡ ಅದೇ ತುಪ್ಪದಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನೀವು ಸೇವೆಯನ್ನು ಜಾಸ್ತಿ ತೊಗೊಳ್ಬಾರ್ದು. ಶೀರ್ ಕುರ್ಮಾ ಅಂತ ಹೇಳಿದರೆ ತುಂಬ ಗಟ್ಟಿಯಾಗಿರುವುದಿಲ್ಲ. ಅಂದರೆ ನೀವು ನೋಡಿರ್ಬೋದು ನಮ್ಮ ಮುಸ್ಲಿಂ ಮನೆಗಳಲ್ಲೆಲ್ಲ ಕುಡ್ದಿರ್ಬೋದು ಹಬ್ಬಗಳಲ್ಲೆಲ್ಲ ನೋಡಿ, ತುಂಬ ತೆಳುವಾಗಿ ಇರುತ್ತೆ. ಆ ರೀತಿ ಬರಬೇಕು. ತುಂಬ ಶಾವಿಗೆನ ಹಾಕೊಳ್ಲಿಕ್ಕೆ ಹೋಗಬೇಡಿ, ಅಂದರೆ ಸೇವೆಯನ್ನು ಜಾಸ್ತಿ ಹಾಕೊಳ್ಬೇಡಿ. ಇವಾಗ ನೋಡಿ ಅದೇ ಪಾತ್ರೆಯಲ್ಲಿ ನಾನು ಆ ಸೇವೆಯನ್ನು ತೆಗೆದುಬಿಟ್ಟು 1 ಲೀಟರ್ ಹಾಲನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಬಿಸಿ ಆಗ್ತಾ ಇರಲಿ. ಇಲ್ಲಿ ಒಂದು ಬೌಲಿಗೆ ನಾನು ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಹಾಲಿನ ಪೌಡರನ್ನು ತೊಗೊಂಡಿದ್ದೇನೆ. ಯಾವ ಹಾಲಿನ ಪೌಡರ್ ಆದರೂ ತೊಗೊಳ್ಬೋದು, ಅಂದರೆ ಸ್ವಲ್ಪ ಫುಲ್ ಫ್ಯಾಟ್ ಇರುವ ಹಾಲಿನ ಪೌಡರನ್ನು ತೊಗೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಗಂಟುಗಳಿಲ್ಲದಾಗೆ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ತಿದ್ದೆ ನೋಡಿ. ಅಂದರೆ ಕಲಿಸಿಬಿಟ್ಟು ತೊಗೊಳ್ತಿದ್ದೇನೆ. ಇದರಲ್ಲಿ ಗಂಟುಗಳೆಲ್ಲ ಇರಬಾರ್ದು. ತಣ್ಣೀರನ್ನೇ ಹಾಕಿಬಿಟ್ಟು ನಾನು ಇಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನನಗೆ ಕಂಡೆನ್ಸ್ ಮಿಲ್ಕ್ ಕೂಡ ಬೇಕು, ನಾನು ಅದನ್ನು ಕೂಡ ತೊಗೊಂಡಿದ್ದೇನೆ, ಕಂಡೆನ್ಸ್ ಮಿಲ್ಕ್ ಕೂಡ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡಿ ಇದನ್ನು ಕೂಡ ನಾನು ಇಲ್ಲಿ ಪಕ್ಕದಲ್ಲಿ ಇಟ್ಕೊಳ್ತೇನೆ. ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವ ಶೇವಿಯಾನ್ ಮತ್ತು ಡ್ರೈ ಫ್ರೂಟನ್ನು ಸೇರಿಸ್ಕೊಳ್ತೇವೆ ನೋಡಿ. ಇವಾಗ ನೋಡಿ ಈ ರೀತಿಯಾಗಿ ನಾವು ಹಾಲು ಒಂದು ಕುದಿ ಬರಬೇಕು. ಕುದಿ ಬರೋ ಮೊದಲೇ ಸೇರಿಸಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಹಾಲು ಒಂದು ಕುದಿ ಬಂದ ನಂತರ ಈ ಡ್ರೈ ಫ್ರೂಟ್ ಮತ್ತು ಸೇವೆಯನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು.
ಇದು ಎಷ್ಟು ಚೆನ್ನಾಗಿ ಕುದೀತದೆ ನೋಡಿ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮಾತ್ರ ನೀವು ಕುದಿಲಿಕ್ಕೆ ಬಿಟ್ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ, ಅದರ ಮುಂದೆನೇ ನಿಂತ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡಿ, ನೀವು ಎಷ್ಟು ತಿಂತೀರಾ ನೋಡಿ ಸಕ್ಕರೆನ ಅಷ್ಟು ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ. ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕಿದ್ದೇನೆ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಅಂದರೆ ವಿಡಿಯೋ ಆನೇ ಇತ್ತು, ನಾನು ಅದು ಆಫ್ ಆಗಿದೆ ಅಂತ ಹೇಳಿ ವಿಡಿಯೋ ಆನ್ ಇದ್ದದನ್ನು ಆಫ್ ಮಾಡಿಬಿಟ್ಟಿದ್ದೇನೆ. ಸೊ ನನಗೆ ಅದು ನೋಡಿಕೊಂಡೇ ಇಲ್ಲ ನಾನು. ಅದು ಕಂಡೆನ್ಸ್ ಮಿಲ್ಕ್ ಕೂಡ ನಾನೊಂದು ಅರ್ಧ ಟಿನ್ನಷ್ಟು ಹಾಕಿದ್ದೇನೆ. ನಂತರ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಹಾಲಿನ ಪೌಡರ್ ಇದು ಮಿಕ್ಸ್ ಮಾಡಿ ಇಟ್ಟಿದ್ಮೇಲೆ ಅದನ್ನು ಕೂಡ ಹಾಕ್ಕೊಂಡಿದ್ದೆ ನೋಡಿ. ಅದನ್ನು ಹಾಕಿದ ನಂತರ ಕೂಡ ಚೆನ್ನಾಗಿ ಕೈ ಬಿಡದಾಗೆ ತಿರುಗಿಸ್ಕೊಳ್ಬೇಕು, ಇಲ್ಲದೆ ಗಂಟದಾಗೆ ಅನಿಸುತ್ತೆ. ಹಾಲಿನ ಪೌಡರ್ ಹಾಕಿದ ನಂತರ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ನಾನಿವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಕುದಿಲಿಕ್ಕೆ ಬಿಡ್ತಿದ್ದೇನೆ ನೋಡಿ. ಇದು ಚೆನ್ನಾಗಿ ಕುದಿ ಬರಬೇಕು. ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲದಿದ್ದರೆ ಮಿಲ್ಕ್ ಮೇಡ್ ಹಾಕಲೇಬೇಕಂತೇನಿಲ್ಲ, ಅದರ ಬದಲಿಗೆ ಸಕ್ಕರೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡ್ರು ಕೂಡ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ವಿಧಾನದಲ್ಲಿ ನಾನು ಹೇಳೋ ರೀತಿ ಮಾಡಿ ನೋಡಿ, ನಿಮ್ಮ ಶೀರ್ ಕುರ್ಮ ತುಂಬ ಇಳಿದ್ರೆ ತುಂಬಾ ರುಚಿಯಾಗಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದ ನಂತರ ನಾನು ಇದಕ್ಕೆ ಏಲಕ್ಕಿ ಪೌಡರನ್ನು ಸೇರಿಸಿದ್ದೇನೆ. ಫ್ರೆಶ್ ಆಗಿ ಒಂದು 7-8 ಏಲಕ್ಕಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಏಲಕ್ಕಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕು, ತುಂಬಾ ಪರಿಮಳವಾಗಿ ತುಂಬಾ ರುಚಿಯಾಗಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದ್ದ ನಂತರ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಇವಾಗ ನಾನು ಸರ್ವ್ ಮಾಡ್ಕೊಳ್ತಿದ್ದೇನೆ. ತುಂಬಾ ರುಚಿಯಾದ ಮುಸ್ಲಿಂ ಮನೆಗಳಲ್ಲಿ ಮುಸ್ಲಿಂ ಹಬ್ಬಗಳಲ್ಲಿ ಎಲ್ಲ ಮಾಡೋ ರೀತಿ ಶೀರ್ ಕುರ್ಮಾ ರೆಡಿಯಾಗಿದೆ. ಫ್ರೆಂಡ್ಸ್, ಏನಾದರೂ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ತಪ್ಪದೇ ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಹೇಳಿದರೆ ತುಂಬಾ ಚೆನ್ನಾಗಿರುವ ರೆಸಿಪಿ ಇದು. ಖಂಡಿತ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಕೆಲವರು ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ಅಕ್ಕ ನೀವು ಮುಸ್ಲಿಂ ಮನೆಗಳಲ್ಲಿ ಅಂದರೆ ನಿಮ್ಮ ಮನೆಗಳಲ್ಲೆಲ್ಲ ಮಾಡೋ ರೀತಿ ನಾವು ಬಿರಿಯಾನಿ ಅಥವಾ ಏನೇ ಟ್ರೈ ಮಾಡಿದರೂ ಅದು ನಿಮ್ಮ ಕೈಯ ರುಚಿ ರೀತಿ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ, ನೀವು ಕೂಡ ತುಂಬಾ ರುಚಿಯಾಗಿ ಮಾಡ್ತೀರಾ ನೋಡಿ. ಇದೇ ವಿಧಾನದಲ್ಲಿ ಕರೆಕ್ಟಾಗಿ ವಿಡಿಯೋನ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮದು ಕೂಡ ನಾವು ಮಾಡುವಷ್ಟೇ ರುಚಿಯಾಗಿ ನೀವು ಕೂಡ ಮಾಡ್ತೀರಾ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇಷ್ಟವಾದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.